ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತಮಿಳುನಾಡು ಪಾಲಿಟಿಕ್ಸ್ ಅಂದ್ರೆ ಅಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೆಯುತ್ತೆ. ಅಲ್ಲಿ ಈಗ ಹಲ್ಚಲ್ ಎಬ್ಸಿರೋದು ನಮ್ಮ ತಲಪತಿ ವಿಜಯ್ ಅವರು. ಸಿನಿಮಾದಲ್ಲಿ ಸೂಪರ್ ಹಿಟ್ ಕೊಟ್ಟಿದ್ದಾಯ್ತು, ಈಗ ಜನರ ಸೇವೆಗೆ ಅಂತ ಎಲೆಕ್ಷನ್ ಆಕಾಡಕ್ಕೆ ಇಳಿದಿದ್ದಾರೆ. ಅವರ ಪಾರ್ಟಿ ತಮಿಳಿಗ ವೆಟ್ರಿ ಕಾಳಗಂ ಅಂದ್ರೆ ಟಿವಿಗೆ ಸಖತ್ ವೈರಲ್ ಆಗ್ತಿದೆ. ಫ್ಯಾನ್ ಬೇಸ್ ಅಂತೂ ಕ್ರೇಜಿ ಆಗಿದೆ. ಆದ್ರೆ ಈ ಪಾಲಿಟಿಕ್ಸ್ ಗೇಮ್ ಅಷ್ಟು ಈಸಿನಾ ಹೇಳಿ? ಸ್ಟಾರ್ ಪವರ್ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದೇ ಇಲ್ಲಿ $1 million ಕ್ವಶನ್. ಡಿಎಂಕೆ ಮತ್ತೆ ಎಐಡಿಎಂಕೆ ಅನ್ನೋ ದೊಡ್ಡ ಆನೆಗಳ ಮಧ್ಯೆ ಈ ಸಿಂಹ ಗರ್ಜಿಸುತ್ತಾ? ವಿಜಯ್ ಅವರ ಈ ಹೊಸ ಜರ್ನಿ ಹೇಗಿರ್ಬೋದು ಅನ್ನೋದನ್ನ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಿಜಯ್ ಅವರು ತಮ್ಮ ಪಾರ್ಟಿ ತಮಿಳಿಗ ವೆಟ್ರಿ ಕಾಳಗಂ ಮೂಲಕ ಒಂದು ಹೊಸ ರಾಜಕೀಯ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಇವರು ಮೇನ್ ಆಗಿ ಸೆಕ್ಯುಲರ್ ಸೋಷಿಯಲ್ ಜಸ್ಟಿಸ್ ಅಥವಾ ಜಾತ್ಯತೀತ ಸಾಮಾಜಿಕ ನ್ಯಾಯ ಅನ್ನೋ ತತ್ವದ ಮೇಲೆ ನಿಂತಿದ್ದಾರೆ. ಪಾರ್ಟಿ ಬಾವುಟದಲ್ಲಿರೋ ಆನೆಗಳು ಮತ್ತೆ ನವಿಲುಗಳು ಸಿಂಬಲ್ ನೋಡಿದ್ರೆ ಒಂದು ರೀತಿಯ ಪವರ್ಫುಲ್ ಮೆಸೇಜ್ ಸಿಗುತ್ತೆ. ವಿಜಯ್ ಅವರು ಹೇಳ್ತಿರೋದು ಒಂದೇ ಮಾತು: ತಮಿಳುನಾಡಲ್ಲಿ ಇರೋ ಭ್ರಷ್ಟಾಚಾರ ಮತ್ತೆ ವಂಶ ಪರಂಪರೆ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಬೇಕು ಅಂತ. ಅವರು ಆಲ್ರೆಡಿ ಡ್ರಗ್ ಫ್ರೀ ಸೊಸೈಟಿ ಮತ್ತೆ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಸಖತ್ ಪ್ರಾಮಿಸ್ ಗಳನ್ನ ಮಾಡಿದ್ದಾರೆ. ಯುವ ಜನತೆಗೆ ಉದ್ಯೋಗ ಮತ್ತೆ ಮಹಿಳೆಯರಿಗೆ ಸೇಫ್ಟಿ ಕೊಡೋದೇ ನಮ್ಮ ಪಾರ್ಟಿ ಮೇನ್ ಗೋಲ್ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಅಖಾಡದಲ್ಲಿ ಯಾವುದೇ ದೊಡ್ಡ ಪಾರ್ಟಿ ಜೊತೆ ಮೈತ್ರಿ ಮಾಡ್ಕೊಳ್ದೆ ಒಬ್ಬಂಟಿಕನಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ಅವರ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ, ಅಥವಾ ಇದು ಒಂದು ದೊಡ್ಡ ರಿಸ್ಕ್ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ವಿಜಯ್ ಮಾತ್ರ ತಮ್ಮ ಸಿದ್ಧಾಂತಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜನರ ಮಧ್ಯೆ ಹೋಗಿ ಅವರ ಕಷ್ಟ ಸುಖ ಕೇಳೋಕೆ ಈಗಲೇ ಅವರು ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿ ಇರೋ ಪಾಯಿಂಟ್ಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಇದು ತಮಿಳುನಾಡಿನ ಜನತೆಗೆ ಹೊಸ ಹೋಪ್ ಅಂತ ಅನ್ಸುತ್ತೆ. ಈಗ ಅಸಲಿ ಮ್ಯಾಟ್ರಿಗೆ ಬರೋಣ. ಈ ಸರ್ವೆ ರಿಪೋರ್ಟ್ಸ್ ಏನ್ ಹೇಳ್ತಿದೆ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಫಿದಾ ಆಗ್ತೀರಾ. ಕೆಲವು ಲೇಟೆಸ್ಟ್ ಇಂಟರ್ನಲ್ ಸರ್ವೆ ಪ್ರಕಾರ ವಿಜಯ್ ಅವರ ಟಿವಿಕೆ ಪಾರ್ಟಿ ಸರಿಸುಮಾರು 15% ವೋಟ್ ಶೇರ್ ಪಡಿಬಹುದು ಅಂತ ಅಂದಾಜಿಸಲಾಗಿದೆ. ಇಂಡಿಯಾ ಟುಡೇ ರಿಪೋರ್ಟ್ಸ್ ಪ್ರಕಾರ ಕೆಲವು ಕಡೆ ಅವರ ವೋಟ್ ಶೇರ್ 30% ವರೆಗೂ ಹೋಗೋ ಚಾನ್ಸಸ್ ಇದೆಯಂತೆ. ಇದರ ಅರ್ಥ ಏನಂದ್ರೆ ಅವರು ತಮಿಳುನಾಡಿನ 2ನೇ ಅಥವಾ 3ನೇ ಅತಿ ದೊಡ್ಡ ಪಾರ್ಟಿಯಾಗಿ ಕಾಣಿಸಬಹುದು. ಇನ್ನು ಕೆಲವು ಎಕ್ಸಿಟ್ ಪೋಲ್ ಪ್ರೆಡಿಕ್ಷನ್ಸ್ ಅಂತೂ ಅವರು 100ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತಾರೆ ಅಂತ ಹೇಳ್ತಿವೆ. ಆದ್ರೆ ನೆನಪಿರ್ಲಿ, ಪೇಪರ್ ಮೇಲಿರೋ ನಂಬರ್ಸ್ ಬೇರೆ ಮತ್ತೆ ಎಲೆಕ್ಷನ್ ರಿಸಲ್ಟ್ಸ್ ಬೇರೆ ಇರುತ್ತೆ ಅನ್ನೋದು ಸತ್ಯ. ಡಿಎಂಕೆ ಇನ್ನೂ ಕೂಡ ಫಸ್ಟ್ ಪ್ಲೇಸ್ ನಲ್ಲಿ ಇದೆ ಅಂತ ತುಂಬಾ ಸರ್ವೆಗಳು ಹೇಳ್ತಿವೆ. ವಿಜಯ್ ಅವರ ಎಂಟ್ರಿಯಿಂದ ಎಐಡಿಎಂಕೆ ವೋಟ್ ಬ್ಯಾಂಕ್ಗೆ ಸಖತ್ ಪೆಟ್ಟು ಬೀಳೋ ಚಾನ್ಸಸ್ ಇದೆ. ಯುವ ವೋಟರ್ಸ್ ಮತ್ತೆ ಮೊದಲ ಬಾರಿ ವೋಟ್ ಮಾಡೋರು ವಿಜಯ್ ಪರವಾಗಿ ಇದ್ದಾರೆ ಅನ್ನೋದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಚೆನ್ನೈ, ಮದುರೈ ಮತ್ತೆ ತಿರುಪೂರ್ ಕಡೆ ಅವರ ಪಾರ್ಟಿ ಫುಲ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ವಿಜಯ್ ಅವರ ಈ ನಂಬರ್ಸ್ ಸೀಟ್ ಆಗಿ ಕನ್ವರ್ಟ್ ಮಾಡ್ತಾರಾ ಅನ್ನೋದೇ ಈಗ ದೊಡ್ಡ ಕುತೂಹಲ. ಸ್ನೇಹಿತರೆ, ವಿಜಯ್ ಅವರಿಗೆ ಇರೋ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಯುವಜನತೆ ಮತ್ತೆ ಅವರ ಅಭಿಮಾನಿ ಬಳಗ ಅಂತಾನೆ ಹೇಳ್ಬೋದು. ತಮಿಳುನಾಡಿನ ಸರಿಸುಮಾರು 2 ಕೋಟಿಗಿಂತ ಹೆಚ್ಚು ವೋಟರ್ಸ್ 20 ರಿಂದ 40 ವರ್ಷದ ಒಳಗಿನವರು. ಈ ಯುವ ಪೀಳಿಗೆಗೆ ಈಗಿರೋ ರಾಜಕೀಯ ಸಿಸ್ಟಮ್ ಮೇಲೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲದ ಕಾರಣ ವಿಜಯ್ ಕಡೆ ವಾಲ್ಬೋದು. ಅನ್ಎಂಪ್ಲಾಯ್ಮೆಂಟ್ ಸಪೋರ್ಟ್ ಮತ್ತೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಬಗ್ಗೆ ಅವರು ಕೊಟ್ಟಿರೋ ಪ್ರಾಮಿಸ್ ಯುವಕರನ್ನ ಸಖತ್ ಅಟ್ರಾಕ್ಟ್ ಮಾಡಿದೆ. ಇನ್ನು ಮಹಿಳೆಯರಿಗಾಗಿ ಪ್ರತಿ ತಿಂಗಳು ₹2,500 ಸಹಾಯಧನ ಮತ್ತೆ ಉಚಿತ ಗ್ಯಾಸ್ ಸಿಲಿಂಡರ್ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಮದುವೆ ಸಮಯದಲ್ಲಿ ಚಿನ್ನ ಮತ್ತೆ ರೇಷ್ಮೆ ಸೀರೆ ಕೊಡೋ ಪ್ಲಾನ್ ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಇರೋದು ಒಂದು ಹೈಲೈಟ್ ಅನ್ಸುತ್ತೆ. ವಿಜಯ್ ಅವರನ್ನ ಜನ ಕೇವಲ ಒಬ್ಬ ನಟ ಅಂತ ನೋಡ್ತಿಲ್ಲ, ಬದಲಾಗಿ ತಮ್ಮ ಮನೆಯ ಮಗ ಅಂತ ನೋಡ್ತಿದ್ದಾರೆ. ಈ ಎಮೋಷನಲ್ ಕನೆಕ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಅವರಿಗೆ ದೊಡ್ಡ ಮಟ್ಟದ ವೋಟ್ ತಂದುಕೊಡೋ ಸಾಧ್ಯತೆ ಇದೆ. ಆದ್ರೆ ಸಿನಿಮಾ ಫ್ಯಾನ್ಸ್ ಎಲ್ಲ ವೋಟರ್ಸ್ ಆಗಿ ಕನ್ವರ್ಟ್ ಆಗ್ತಾರಾ ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ. ರಾಜಕೀಯ ಅಂದ್ರೆ ಕೇವಲ ಅಭಿಮಾನ ಅಲ್ಲ, ಅಲ್ಲಿ ಸಂಘಟನಾ ಶಕ್ತಿ ಕೂಡ ಬೇಕಾಗುತ್ತೆ ಅನ್ನೋದೇ ಕಹಿ ಸತ್ಯ. ಅದಕ್ಕಾಗಿಯೇ ವಿಜಯ್ ಅವರು ಪ್ರತಿ ಜಿಲ್ಲೆಯಲ್ಲೂ ತಮ್ಮ ಪಾರ್ಟಿ ಬೇಸ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಸಖತ್ ಟ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ವಿಜಯ್ ಅವರು ಈ ಬಾರಿ ಎಲೆಕ್ಷನ್ ಅಲ್ಲಿ ಸಖತ್ ಡಿಫರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಯಾವುದೇ ಒಂದು ಸೀಟಿಗೆ ಅಂಟ್ಕೊಳ್ದೆ 2 ಕಡೆ ಅಂದ್ರೆ ಪೆರಂಬೂರ್ ಮತ್ತೆ ತಿರುಚಿ ಈಸ್ಟ್ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಡಬಲ್ ಕಾಂಟೆಸ್ಟ್ ಸ್ಟ್ರಾಟಜಿ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಹೊಸದೇನಲ್ಲ.
ಇದು ನಾನು ಗೆಲ್ಲೇಬೇಕು ಅನ್ನೋ ಛಲ ತೋರಿಸುತ್ತೆ. ಮೇನ್ ಆಗಿ ಅವರು ಡಿಎಂಕೆ ಮತ್ತೆ ಬಿಜೆಪಿ ಎರಡು ಪಾರ್ಟಿಗಳನ್ನ ತಮ್ಮ ವೈರಿಗಳು ಅಂತ ಅನೌನ್ಸ್ ಮಾಡಿದ್ದಾರೆ. ಬಿಜೆಪಿಯನ್ನ ಸೈದ್ಧಾಂತಿಕ ಶತ್ರು ಅಂತ ಕರೆದಿರೋ ಅವರ ಸೆಕ್ಯುಲರ್ ಇಮೇಜ್ ಬಿಲ್ಡ್ ಮಾಡೋಕೆ ಹೆಲ್ಪ್ ಮಾಡಿದೆ. ಯಾವುದೇ ದೊಡ್ಡ ಅಲೈನ್ಸ್ ಇಲ್ಲದೆ ಅವರು ಮುನ್ನುಗ್ತಿರೋದು ನೋಡಿದ್ರೆ ಅವರ ಸ್ಟ್ರಾಟಜಿ ಮೇಲೆ ನಮ್ಗೆ ಡೌಟ್ ಬರುತ್ತೆ. ಆದ್ರೆ ಅವರು ಹೇಳ್ತಿರೋದು ನಾವು ಜನರ ಜೊತೆ ಮೈತ್ರಿ ಮಾಡ್ಕೊಂತಿದೀವಿ ಅಂತ. ಇದು ಡೈಲಾಗ್ ಹೊಡೆದ ಹಾಗೆ ಅನ್ಸಿದ್ರು ಸೀರಿಯಸ್ ಅಂತ ಅನಿಸ್ತಾ ಇಲ್ಲ. ಅವರು ತಮ್ಮ ಪಾರ್ಟಿಯವರಿಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾವುದೇ ಗಲಾಟೆ ಮಾಡದೆ ಜನರ ಮನಸ್ಸು ಗೆಲ್ಲಿ ಅಂತ. ಈ ರೀತಿ ಡಿಸಿಪ್ಲಿನ್ ಪಾಲಿಟಿಕ್ಸ್ ತಮಿಳುನಾಡಿನಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನೋಡ್ಬೇಕಿದೆ. ವಿಜಯ್ ಅವರ ಪಾದಯಾತ್ರೆ ಮತ್ತೆ ರೋಡ್ ಶೋಗಳು ಈಗಾಗಲೇ ಸಖತ್ ರೆಸ್ಪಾನ್ಸ್ ಪಡಿತಿದೆ ಅನ್ನೋದು ಸುಳ್ಳಲ್ಲ. ಒಬ್ಬಂಟಿಯಾಗಿ ಹೋರಾಡಿ ಗೆಲ್ಲೋದು ಸುಲಭದ ಮಾತಲ್ಲ, ಆದ್ರೆ ಇಂಪಾಸಿಬಲ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಸ್ನೇಹಿತರೆ, ತಲಪತಿ ವಿಜಯ್ ಅವರ ಈ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಟರ್ ಇಡೀ ಇಂಡಿಯಾದಲ್ಲೇ ವೈರಲ್ ನ್ಯೂಸ್ ಆಗಿದೆ. ಮಾರ್ಚ್ 29, 2026ರಂದು ವಿಜಯ್ ಅವರು ತಮ್ಮ ಟಿವಿಕೆ ಪಾರ್ಟಿಯ 234 ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸ್ ಮಾಡಿದ್ದೆ ಒಂದು ದೊಡ್ಡ ಇತಿಹಾಸ ಅನ್ಸುತ್ತೆ. ಅಲ್ಲಿ ಸ್ಟೇಜ್ ಮೇಲೆ ನಡೆದ ಒಂದು ಎಮೋಷನಲ್ ಸೀನ್ ಕೇಳಿದ್ರೆ ನೀವು ನಿಜವಾಗ್ಲೂ ಫಿದಾ ಆಗ್ತೀರಾ. ವಿಜಯ್ ಅವರು ತಮ್ಮ ಪರ್ಸನಲ್ ಡ್ರೈವರ್ ರಾಜೇಂದ್ರನ್ ಅವರ ಮಗನಿಗೆ MLA ಟಿಕೆಟ್ ಕೊಟ್ಟಿರೋದು ಒಂದು ದೊಡ್ಡ ಇತಿಹಾಸ ಅಂತಾನೆ ಹೇಳ್ಬೋದು. ಈ ಯುವಕ ತನ್ನ ಹೆಸರು ಕೇಳಿ ಸ್ಟೇಜ್ ಮೇಲೆಯೇ ಕಣ್ಣೀರು ಹಾಕಿದಾಗ ವಿಜಯ್ ಅವರು ಹಗ್ ಮಾಡಿ ಸಮಾಧಾನ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಶೇಕ್ ಮಾಡ್ತಿದೆ. ಬರೀ ಡ್ರೈವರ್ ಮಗ ಅಷ್ಟೇ ಅಲ್ಲ, ರೈತರು, ಸೋಷಿಯಲ್ ವರ್ಕರ್ಸ್ ಮತ್ತೆ ಸಾಮಾನ್ಯ ಯುವಕರಿಗೂ ಟಿಕೆಟ್ ಕೊಟ್ಟು ಕಾಮನ್ ಮ್ಯಾನ್ ಪವರ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಈ ಪಟ್ಟಿಯಲ್ಲಿ 24 ಜನ ಮಹಿಳಾ ಅಭ್ಯರ್ಥಿಗಳಿಗೆ ಸ್ಥಾನ ಕೊಟ್ಟಿರೋದು ಕೂಡ ಅವರ ಸ್ಟ್ರಾಟಜಿಯನ್ನ ತೋರಿಸುತ್ತೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಟಿಕೆಟ್ ಮಾರೋ ಈ ಕಾಲದಲ್ಲಿ ಸಾಮಾನ್ಯ ಜನರಿಗೆ ಮನೆ ಬಾಗಿಲಿಗೆ ಟಿಕೆಟ್ ಕೊಟ್ಟಿರೋದು ನಿಜವಾಗ್ಲೂ ಒಂದು ಹೊಸ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ರಾಜಕೀಯ ಅಂದ್ರೆ ಕೇವಲ ದುಡ್ಡು ಇರೋರ ಆಟ ಅಲ್ಲ, ಅದು ಸಾಮಾನ್ಯ ಜನರ ಸೇವೆ ಅಂತ ವಿಜಯ್ ಪ್ರೂವ್ ಮಾಡಿದ್ದಾರೆ. ಇಡೀ ದೇಶವೇ ಈಗ ಈ ಡ್ರೈವರ್ ಮಗ MLA ಆಗ್ತಾರಾ ಅನ್ನೋದನ್ನೇ ಕುತೂಹಲದಿಂದ ನೋಡ್ತಾ ಇದೆ. ವಿಜಯ್ ಅವರ ಈ ದೊಡ್ಡ ಮನಸ್ಸಿಗೆ ಸಲ್ಯೂಟ್ ಹೊಡಿಲೇಬೇಕು ಅಲ್ವಾ. ವಿಜಯ್ ಅವರು ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಮಾಡೋಕೆ ಬಂದಿದ್ದಾರೆ ಅನ್ನೋದು ಅವರ ಪ್ರತಿ ನಡೆಯಲ್ಲೂ ಕಾಣಿಸ್ತಿದೆ. ಅವರು ಸಿನಿಮಾ ಬಿಟ್ಟು ಪೂರ್ತಿಯಾಗಿ ಪಾಲಿಟಿಕ್ಸ್ ಬಂದಿರೋದು ಅವರ ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ. ಕಾದ್ ನೋಡೋಣ, ತಮಿಳುನಾಡಿನ ಜನತೆ ಈ ತಲಪತಿಯನ್ನ ತಮ್ಮ ನಾಯಕನಾಗಿ ಸ್ವೀಕರಿಸ್ತಾರಾ ಅಥವಾ ಸೋಲಿಸ್ತಾರಾ ಅಂತ. ಒಟ್ನಲ್ಲಿ ವಿಜಯ್ ಅವರ ಟಿವಿಕೆ ಪಾರ್ಟಿಗೆ ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.